ಏಪ್ರಿಲ್ನಲ್ಲಿ ಶುರುವಾಗುವಂತಹ 10ನೇ ಆವೃತ್ತಿಯ ಐಪಿಎಲ್ ಲೀಗ್ನ ಟಿಕೆಟ್ ಪಡಿಬೇಕಾದ್ರೆ ಆಧಾರ್ ಕಾರ್ಡ್ ಕಡ್ಡಾಯವಂತೆ. ಹೀಗಾಗಿ ಬೆಂಗಳೂರು ಪೊಲೀಸರು ಈ ನೂತನ ನಿಯಮವನ್ನು ಜಾರಿಗೆ ತರಲು ಮುಂದಾಗಿದ್ದಾರೆ. ನಗರದಲ್ಲಿ ಅಪರಾಧ ಪ್ರಕರಣಗಳನ್ನು ತಡೆಗಟ್ಟುವಂತಹ ನಿರ್ದೇಶದಿಂದ ಬೆಂಗಳೂರು ಪೊಲೀಸರು ಈ ಒಂದು ನಿಯಮವನ್ನು ರೂಪಿಸಿದ್ದಾರೆ. ಹೀಗಾಗಿ ಇನ್ಮುಂದೆ ಕ್ರಿಕೆಟ್ ಅಭಿಮಾನಿಗಳು ಟಿಕೆಟ್ ಅನ್ನು ಪಡೆಯಬೇಕಾದ್ರೆ ಆಧಾರ್ ಕಾರ್ಡ್ ಅನ್ನು ತರಲೇಬೇಕು. ಆಧಾರ್ ಕಾರ್ಡ್ ಹಾಗೂ ಅವರ ಫಿಂಗರ್ ಪ್ರಿಂಟ್ ಹಾಗೆ 2 ಮ್ಯಾಚ್ ಆದರೆ ಮಾತ್ರ ಟಿಕೆಟ್ ಪಡೆಯಲು ಸಾಧ್ಯ ಅಂತ ಈಗಾಗಲೇ ಪೊಲೀಸ್ ಉನ್ನತ ಮೂಲಗಳು ತಿಳಿಸಿವೆ. ಬೆಂಗಳೂರಿನಲ್ಲಿ 10ನೇ ಆವೃತ್ತಿಯ ಐಪಿಎಲ್ ಕ್ರಿಕೆಟ್ ಶುರುವಾಗುತ್ತೆ ಏಪ್ರಿಲ್ನಲ್ಲಿ. ಆ ಒಂದು ಕ್ರಿಕೆಟ್ ನೋಡೋಕೆ ಎಲ್ರಿಗೂ ಕೂಡ ಕಾತುರದಿಂದ ಕಾಯ್ತಾ ಇರ್ತಾರೆ. ಟಿಕೆಟ್ಗೋಸ್ಕರ ಮುಗಿ ಬೀಳ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ಹೋಗ್ತಾರೆ. ಆದರೆ ಟಿಕೆಟ್ ಪಡಿಬೇಕಾದ್ರೆ ಈ ಬಾರಿ ಆಧಾರ್ ಕಾರ್ಡ್ ಕಡ್ಡಾಯವಂತೆ. ಹೀಗಂತ ಬೆಂಗಳೂರು ಪೊಲೀಸರು ಮುಂದಾಗಿದ್ದಾರೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಸಿಲಿಕಾನ್ ಸಿಟಿಯಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತವೆ. ಆ ಉದ್ದೇಶದಿಂದ ಅಪರಾಧ ಪ್ರಕರಣಗಳಿಗೆ ಕಡಿವಾಣ ಹಾಕೋಕೆ ಉದ್ದೇಶ ಇಟ್ಟುಕೊಂಡು ಈ ಒಂದು ನೂತನ ನಿಯಮವನ್ನು ಜಾರಿಗೆ ತರಲು ಈಗ ಪೊಲೀಸ್ ಇಲಾಖೆ ಮುಂದಾಗಿದೆ. ಹೀಗಾಗಿ ಪೊಲೀಸ್ ಮಾಹಿತಿಗಳ ಪ್ರಕಾರ ಮುಂದೆ ಕ್ರಿಕೆಟ್ ಅಭಿಮಾನಿಗಳು ಟಿಕೆಟ್ ಅನ್ನು ಪಡೆಯಬೇಕಾದ್ರೆ ಆಧಾರ್ ಕಾರ್ಡ್ ತರಲೇಬೇಕು. ಅವರ ಒಂದು ಫಿಂಗರ್ ಪ್ರಿಂಟ್ ಏನಿದೆ 2 ಮ್ಯಾಚ್ ಆದರೆ ಅವರಿಗೆ ಟಿಕೆಟ್ ಅನ್ನು ವಿತರಿಸಲಾಗುತ್ತೆ ಅಂತ ಹೇಳಿ ಉನ್ನತ ಮೂಲಗಳು ತಿಳಿಸಿವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ರೆಡಿ ಇದ್ದಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ನಿಜಕ್ಕೂ ಒಂದು ನೂತನ ನಿಯಮವನ್ನು ಪೊಲೀಸರು ತರೋಕೆ ಮುಂದಾಗಿದ್ದಾರೆ. ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಹಾಗೆ ಯಾರಿಗೆ ಅನ್ವಯ ಆಗುತ್ತೆ ಮುಖ್ಯವಾಗಿ ಅಂತ ಇದು ಟಿಕೆಟ್ ಪಡೆಯೋಕೆ? ಎಸ್ ಪ್ರಭು, ಏನು ಮುಂಬರುವ IPL-ಗೆ ಏನಂದ್ರೆ ಬೆಂಗಳೂರು ಪೊಲೀಸರು ಒಂದು ಆಧಾರ್ ಕಾರ್ಡ್ ಕಡ್ಡಾಯವನ್ನು ಮಾಡಲು ಮುಂದಾಗಿದ್ದಾರೆ. ಏನಂದ್ರೆ ಕ್ರಿಕೆಟ್ ಅಭಿಮಾನಿಗಳು ಟಿಕೆಟ್ ಪಡಿಬೇಕಂದ್ರೆ ಇನ್ ಮುಂದೆ ಆಧಾರ್ ಕಾರ್ಡ್ ಅನ್ನ ತರಲೇಬೇಕು, ಅದು ಕೂಡ ಕಡ್ಡಾಯ. ಹೀಗಾಗಿ ಒಂದು ವೇಳೆ ಆಧಾರ್ ಕಾರ್ಡ್ ಅವರು ಫಿಂಗರ್ ಪ್ರಿಂಟ್ ಮ್ಯಾಚ್ ಆದ್ರೆ ಮಾತ್ರ ಟಿಕೆಟ್ ಗಳು ಅವ್ರಿಗೆ ಸಿಗ್ತವೆ. ಇದು ಕೇವಲ ಟಿಕೆಟ್ KSC ಪಡಿತಕ್ಕಂಥ ಟಿಕೆಟ್ ಗ್ರಾಹಕರಿಗೆ ಮಾತ್ರ ಅನ್ವಯವಾಗಲ್ಲ. ಆನ್ಲೈನ್ ಗ್ರಾಹಕರು ಕೂಡ ಇದು ಅನ್ವಯವಾಗುತ್ತೆ. ಆನ್ಲೈನ್ ನಲ್ಲಿ ಟಿಕೆಟ್ ಬುಕಿಂಗ್ ಮಾಡಿದವರು ಏನು ಪಂದ್ಯ ನಡೆಯುವ ವೇಳೆ ಆಧಾರ್ ಕಾರ್ಡ್ ಅನ್ನ ತರಬೇಕಾಗುತ್ತೆ. ಆ ವೇಳೆ ಅವರ ಫಿಂಗರ್ ಪ್ರಿಂಟ್ ಮ್ಯಾಚ್ ಆದಾಗ ಮಾತ್ರ ಅವರಿಗೆ ಟಿಕೆಟ್ ಅನ್ನು ಇದನ್ನು ಎಂಟ್ರಿ ಕೊಡಲಾಗುತ್ತೆ ಮ್ಯಾಚ್ ನೋಡೋಕೆ. ಒಂದು ವೇಳೆ ಏನಂದ್ರೆ ಅವ್ರಿಗೂ ಕೂಡ ಮ್ಯಾಚ್ ಆಗಿಲ್ಲ ಅಂದ್ರೆ ಅವ್ರಿಗೂ ಕೂಡ ಟಿಕೆಟ್ ಅನ್ನು ರದ್ದು ಮಾಡಲಾಗುತ್ತೆ. ಹೀಗಾಗಿ ಬೆಂಗಳೂರು ಪೊಲೀಸರು ಈಗಾಗಲೇ IPL ಆಯೋಜಕರೊಂದಿಗೆ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಅದು ಕೂಡ ಸಕ್ಸಸ್ ಆಗಿದೆ. ಹೀಗಾಗಿ ಏನಂದ್ರೆ ಇಂಡಿಯಾ ಮತ್ತು ಇಂಗ್ಲೆಂಡ್ ನಡುವೆ ಏನು ನಾಳೆ 1ನೇ ತಾರೀಕಿಗೆ ನಡೆಯುವಂತ ಮ್ಯಾಚ್ಗೆ ಇದನ್ನ ಅಪ್ಲೈ ಮಾಡಕ್ಕೆ ಮುಂದಾಗಿದ್ರು. ಆದ್ರೆ ಈಗಾಗಲೇ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿರೋದ್ರಿಂದ ಈಗ IPL-ಗೆ ಈ ಒಂದು ನೂತನ ಕ್ರಮವನ್ನು ಜಾರಿಗೊಳಿಸಲು ಬೆಂಗಳೂರು ಪೊಲೀಸರು ಮುಂದಾಗಿದ್ದಾರೆ. ಪ್ರಭು ಶಿವಕುಮಾರ್, ಹಾಗೆ ಇದು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಕ್ರಿಕೆಟ್ ಅಭಿಮಾನಿಗಳು, ಬೇರೆ ಬೇರೆ ದೇಶಗಳಿಂದ ಬರ್ತಾರೆ. ಅವ್ರಿಗೆ ಯಾವ ರೀತಿ ಅನ್ವಯ ಆಗುತ್ತೆ? ಅವ್ರಿಗೆ ಯಾವ ಬೇರೆ ಬೇರೆ ರೂಲ್ಸ್ ಇದೆಯಾ ಅಥವಾ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತರಲೇಬೇಕು ಅವರು ಅಂತ? ಹೇಗೆ? ಇಲ್ಲ ಪ್ರಭು, ಎಲ್ಲರಿಗೂ ಕೂಡ ಒಂದೇ ರೀತಿಯ ಒಂದು ಕಾನೂನನ್ನ ಜಾರಿಗೊಳಿಸಲು ಇದೀಗ ಮುಂದಾಗಿದ್ದಾರೆ. ಏನಂದ್ರೆ ಬೇರೆ ವಿದೇಶಗಳಿಂದ ಬರ್ತಕ್ಕಂಥ ಅಭಿಮಾನಿಗಳಿಗೆ ಅವರಿಗೆ ಪಾಸ್ಪೋರ್ಟ್ ಇರೋದ್ರಿಂದ ಆ ಒಂದು ದಾಖಲೆಯನ್ನ ನೀಡಿ ಅವರು ಟಿಕೆಟ್ ಅನ್ನ ಪಡಿಬೇಕಾಗುತ್ತೆ. ಪ್ರಭು, ಹಾಗೆ ಕ್ರಿಕೆಟ್ ಅಭಿಮಾನಿಗಳು ಏನ್ ಹೇಳ್ತಾರೆ ಈ ಬಗ್ಗೆ? ಅವ್ರಿಗೆ ಗೊತ್ತಾಯ್ತಾ? ನೀವು ಯಾರಾದ್ರೂ ಮಾತಾಡ್ಸಿದ್ರ ಅಂತ? ಪ್ರಭು, ಇನ್ನೂ ಕೂಡ ಇದನ್ನು ಯಾಕಂದ್ರೆ ಏಪ್ರಿಲ್ ಅಲ್ಲಿ IPL ಆಯೋಜನೆ ಆಗಿರೋದ್ರಿಂದ ಇನ್ನೂ ಕೂಡ ಏನು ಕ್ರಿಕೆಟ್ ಅಭಿಮಾನಿಗಳಿಗೆ ಇದರ ಒಂದು ಬಿಸಿ ಇನ್ನೂ ತಟ್ಟಿಲ್ಲ. ಹೀಗಾಗಿ ಏನಂದ್ರೆ IPL ವೇಳೆ ಇದ್ರ ಬಗ್ಗೆ ಏನಂದ್ರೆ ಕ್ರಿಕೆಟ್ ಅಭಿಮಾನಿಗಳು ಅದರ ಒಂದು ಮಾಹಿತಿಯನ್ನ ಹೊರ ಹಾಕಲಿದ್ದಾರೆ. ಪ್ರಭು, ಧನ್ಯವಾದಗಳು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಏನು ಏಪ್ರಿಲ್ನಲ್ಲಿ 10ನೇ ಆವೃತ್ತಿಯ IPL ಕ್ರಿಕೆಟ್ ನಡೆಯುತ್ತೆ. ಆ ಒಂದು ಕ್ರಿಕೆಟ್ ಏನು ನೋಡೋಕೆ ಟಿಕೆಟ್ ಅನ್ನ ಪಡಿಬೇಕಾದ್ರೆ ಇನ್ನು ಮುಂದೆ ಆಧಾರ್ ಕಾರ್ಡ್ ಕಡ್ಡಾಯವಂತೆ. ಹೀಗಾಗಿ ಏನು ಬೆಂಗಳೂರಿನ ಪೊಲೀಸರು ನೂತನ ಯೋಜನೆಗೆ ಮುಂದಾಗಿದ್ದಾರೆ. ಯಾಕಂತ ಹೇಳಿದ್ರೆ ಅಪರಾಧ ಪ್ರಕರಣಗಳು ಇತ್ತೀಚೆಗೆ ದಿನದಿಂದ ದಿನಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಜಾಸ್ತಿ ಆಗ್ತಾ ಇವೆ. ಹೀಗಾಗಿ ಈ ಒಂದು ಉತ್ತಮವಾದಂತಹ ಯೋಜನೆಗೆ ಪೊಲೀಸರು ಮುಂದಾಗಿದ್ದಾರೆ.